ನಾದ್ನಿ ಬಂದೇ ಇಲ್ಲ. ಬರ್ತಾ ಇದ್ದೇನೆ ಒಂದು ನಿಮಿಷ. ಎಷ್ಟು ಲೇಟ್ ಮಾಡ್ತಾಳೆ ನೋಡ್ರಿ. ಸ್ವಲ್ಪ ನೀವು ಭಯನೇ ಇಲ್ಲ ಅವಳಿಗೆ. ಬರ್ಲಿ ಅವಳು, ಚೆನ್ನಗೊಂದು ಬಾರಿಸ್ತೀನಿ ಅವಳಿಗೆ. ಆಯ್ತು. ಬಾಬದ್ರ, ತಂಗಿಯನ್ನು ಕಾಲೇಜಿನಿಂದ ಕರೆದುಕೊಂಡು ಈಗ ಬಂದೇನಪ್ಪ? ಹೌದಣ್ಣ, ನಸುಕಿನ 4 ಗಂಟೆಗೆ ಕುಸ್ತಿ ಪ್ರಾಕ್ಟೀಸ್ ಮುಗಿಸಿ ಮ್ಯಾಲಿನ ಹೊಲಕ್ಕೆ ನೀರು ಹಾಯಿಸಿ ಕಾಲೇಜಿನಿಂದ ತಂಗಿಯನ್ನು ಕರೆದುಕೊಂಡು ಬರುತ್ತಲೇ ಎಷ್ಟು ಹೊತ್ತಾಯ್ತಣ್ಣ. ಭಾಗ್ಯ, ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ತಾನೇ? ಅತ್ತಿಗೆ, ನಾನು ಕ್ಲಾಸಿಗೆ ಫಸ್ಟ್ ಬರುವುದರಲ್ಲಿ ಸಂದೇಹವೇ ಇಲ್ಲ. ಹೌದು ಭದ್ರಾ ಭಾರತಿ, ನೀವಿಬ್ಬರು ನನ್ನೆರಡು ಕಣ್ಣುಗಳಿದ್ದ ಹಾಗೆ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ಆ ಮಲ್ಲಿಕಾರ್ಜುನ ನಿಮ್ಮನ್ನು ಸದಾಕಾಲ ಚೆನ್ನಾಗಿಟ್ಟಿರ್ಲಪ್ಪ. ನನಗೂ ಅಷ್ಟೇ ಅಣ್ಣ. ಧರ್ಮರಾಜನಂತಿರುವ ನಿಮ್ಮ ಧರ್ಮ ನೀತಿಯಲ್ಲಿ ನಾನು ಭೀಮನಂತೆ ಪರಿಪಾಲಿಸಿ ನಿಮ್ಮ ನಿಷ್ಠೆಯಲ್ಲಿ ಬದುಕುತ್ತೇನಣ್ಣ. ರಾಮ ಸೀತೆಯಂತಿರುವ ನಿಮ್ಮ ಪವಿತ್ರ ಪಾದದಲ್ಲಿ ರಾಮ ಸೇವಕ ಹನುಮಂತನಂತೆ ಹಣೆ ಇಟ್ಟು, ಲಕ್ಷ್ಮಣನಂತೆ ಬೆಂಬಲವಿಟ್ಟು, ಶ್ರೀರಾಮ ಪಾದಕ್ಕೆ ಹೊತ್ತ ಭರತನಂತೆ ನಿಮ್ಮ ಶ್ರೀಪಾದ ಹೊತ್ತು ನಿಮ್ಮೊಂದಿಗೆ ಈ ಮಣ್ಣಿನ ಋಣ ತೀರಿಸುತ್ತೇನಣ್ಣ. ಎಂಥ ಪವಿತ್ರವಾದ ಶರಣ ಭಕ್ತಿಯಿಂದ ನಡೆದಾಗಲೇ ನಿಮ್ಮಣ್ಣನಿಗೆ ಈ ಸರ್ಕಾರ ರೈತರು ಅಂತ ಪ್ರಶಸ್ತಿ ನೀಡಿದೆಯಪ್ಪ. ಆ ಸುದ್ದಿಯನ್ನು ಕೇಳಿ ರಭಸದಿಂದ ಕುದುರೆಯನ್ನೇರಿ ಬಂದೆ ಅತ್ತಿಗೆ. ದಾರಿಯುದ್ದಕ್ಕೂ ಅಣ್ಣನ ಜೈಘೋಷದ ಸುದ್ದಿ ಕೇಳಿ ಆ ಚಕ್ರವರ್ತಿ ತನ್ನ ಕರ್ಕಸದ ಮಾತಿನಲ್ಲಿ ಅನುಕಿಸುವುದನ್ನು ಕೇಳಿ ಅವಸರದಿ ನಾ ನಿಮ್ಮ ಸಂತಸಕ್ಕೆ ಬಂದೆ. ಹೌದು ಭದ್ರಾ, ಈ ಪ್ರಶಸ್ತಿಗೆ ಪೈಪೋಟಿ ಮಾಡಿದ ಆ ಚಕ್ರವರ್ತಿ ಚಂದ್ರಕಾಂತ ನಮ್ಮ ಮೇಲೆ ಶೇಡಿನ ಬಿರುಗಾಳಿ ಬೀಸಿದರೂ ಬೀಸಬಹುದು. ಹೌದಪ್ಪ, ಜಮೀನ್ದಾರ ಮನೆತನ ನಮ್ಮದು ಅಂದ ಮೇಲೆ ಅವರದು ನಮ್ಮ ಮೇಲೆ ಒಂದು ಕೆಂಗಣ್ಣು ಇದ್ದೇ ಇರುತ್ತೆ. ಅದಕ್ಕಾಗಿ ನೀನು ನನ್ನೊಂದು ಮಾತು ಕೇಳುವ ಸಹೋದರ? ಒಂದೇ ಕಣ್ಣ, ನಿನಗಾಗಿ 1000 ಮಾತನ್ನಾದರೂ ಹೇಳಿ ಅದನ್ನು ನಡೆಸಿಕೊಡುತ್ತೀನಿ. ಹೆತ್ತವರ ಹೆಸರು ಜೀವಂತ ಉಸಿರಾಡಬೇಕಾದರೆ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನೀವು ಆಡಿದ ನುಡಿ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀವು ಬೆರಳು ಮಾಡಿ ತೋರಿಸಿದ ಕೆಲಸ ಅದೇ ಕ್ಷಣದಲ್ಲಿ ತಲೆಯಲ್ಲಿ ಹೊತ್ತು ತರ್ತೀನಿ. ಬೇಗ ಹೇಳನ್ನ, ಅದು ಯಾವ ಮಾತು? ಭದ್ರಾ, ಧರ್ಮೋ ರಕ್ಷಿತೋ ರಕ್ಷಿತೆ ಎಂಬ ಮಾತಿನಂತೆ ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮವು ನಮ್ಮನ್ನು ಕಾಪಾಡುತ್ತದಂತೆ. ತಲಾಂತರದಿಂದ ಧರ್ಮವನ್ನು ಕಾಪಾಡಿಕೊಂಡು ಬಂದ ಈ ಜನ ಮೆಚ್ಚಿದ ಜಮೀನ್ದಾರನ ಮನೆಯ ಕೀರ್ತಿ ನೀನು ಉಳಿಸಬೇಕಾದ್ರೆ ನೀನು ಸತ್ಯಕ್ಕೆ ನಿತ್ಯ ಹಗಲು ಕೊಟ್ಟು ನ್ಯಾಯ, ನೀತಿ, ಧರ್ಮವೇ ನಿನ್ನ ಉಸಿರೆಂದು ಬಡವರನ್ನು ಎತ್ತಿ ಹಿಡಿದು ಲಂಚ ತಿನ್ನುವ ಕುಕರ್ಮಿಗಳಿಗೆ ನೀನು ನಾಶ ಮಾಡಿ ದರಿದ್ರ ರೌಡಿಗಳಿಗೆ ನೀನು ಅನುವೀರ ಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುವ ಕಾಮುಕರಿಗೆ ನೀನು ಆ ಶಿವನ ಉರಿಗಣ್ಣಾಗಿ
ಹಗಲು ರಾತ್ರಿ ಈ ಭೂ ತಾಯಿಯ ಮಡಿಲಿಗೆ ಬೆವರು ಸುರಿಸಿ ಶೇಡಿಗಾಗಿ ಸೊಟ್ಟು ಹೊಡಲು ಈ ಜನಮೆಚ್ಚಿದ ಜಮೀನ್ದಾರನ ಮುತ್ತಿನ ಸಹೋದರನಾಗಿ ಕಾವೇರಿ ತಾಯಿಯ ಮಗನಾಗಿ ಬಾಳಪ್ಪ ಈ ಕರ್ಮ ತುಂಬಿದ ಕಲಿಯುಗದಲ್ಲಿ. ಇದು ಯಾವ ದೊಡ್ಡ ಮಾತು ಹೇಳ್ತೀಯಣ್ಣ ಈ ನಿನ್ನ ತಮ್ಮನ ಮುಂದೆ? ನೀನು ಈಗಲೇ ಬೇಕೆಂದರೆ ಆ ಹುಲಿಯ ಹಾಲನ್ನೇ ತಂದು ಕೊಡ್ತೀನಿ. ನೀವು ಆಡಿದ ನುಡಿ ನಡೆಸುವುದಕ್ಕೆ ಈ ಭೂಮಂಡಲವೇ ಬೆರೆಯಲಿ. ಆ ಸೂರ್ಯ ಚಂದ್ರರೇ ನನಗೆ ಕತ್ತಲೆ ಕವಿದು ದಿಕ್ಕು ತಪ್ಪಿಸಲಿ. ಆ ಕತ್ತಲೆ ಪರಿಹರಿದು ಆ ಹರನ ಸಾಕ್ಷಿಯಾಗಿಯೂ ಈ ಕೆಲಸ ಮಾಡಿ ತೋರಿಸುತ್ತೇನೆ. ಹೆಂಡು ಕುರಿ ಹಾಲು ಕುಡಿದು ಗಂಡು ಗಚ್ಚಿ ಹಾಕಿ ಸೇಡಿಗಾಗಿ ಸೊಟ್ಟು ಬಾರಿಸಿದ ಈ ನಿನ್ನ ತಮ್ಮ ಅದಕ್ಕಾಗಿಯೇ ಪಣ ತೊಟ್ಟಿದ್ದಾನೆ. ತಮ್ಮ ಭದ್ರ, ಕೇಳನ್ನ ನನ್ನ ಮಾತುಗಳನ್ನು ಈಗ. ನಿತ್ಯ ಸತ್ಯದ ತೆರೆಯ ಮೇಲೆ ಕಾಲಿಟ್ಟು ಮೆರೆಯುವ ಆ ನರಹಂತಕರಿಗೆ ನಾ ನರನಾಗರನಾಗೆ ಹೆಣ್ಣೆ ಜಗದ ಕಣ್ಣೆಂಬುದನ್ನು ಮರೆತು ಮಾತೆಯರ ಕುಂಕುಮ ಭಾಗ್ಯಕ್ಕೆ ಭಂಗ ತಂದ ಆ ಬೇವರ್ಸಿ ಮಕ್ಕಳಿಗೆ ನಾವು ವೀರಭದ್ರನಾಗಿ ಧರ್ಮವನ್ನೇ ದಾರಿ ತಪ್ಪಿಸಿ ಕರ್ಮದ ಹೇಗಲೇರಿ ಗೋಕಾಶಿ ನಗುತ್ತಿರುವ ದರಿದ್ರ ಭೂತಗಳಿಗೆ ನಾ ಶಿವನ ತ್ರಿಶೂಲವಾಗಿ ಬಡವರ ಬಿಸಿ ರಕ್ತ ಕುಡಿದು ತನ್ನ ಘಟವನ್ನೇ ಗಟ್ಟಿಯಾಗಿಸಿಕೊಂಡ ಆ ಚಕ್ರವರ್ತರಿಗೆ ನಾ ಕೆರಳಿದ ಸರ್ಪವಾಗಿ ನಿಮ್ಮ ಧರ್ಮದ ದಾರಿ ತಪ್ಪಿಸಲು ಬಂದವರಿಗೆ ನಾ ಕಾಲಭೈರವನಾಗೆ ಇಡೀ ಬ್ರಹ್ಮಾಂಡಲವನ್ನೇ ಬುಡ ಮೇಲೆ ಮಾಡಲು ಹೊರಟವರ ಬಿಸಿ ರಕ್ತದೊಂದಿಗೆ ನಿಮ್ಮ ಪವಿತ್ರ ಪಾದ ತೊಡೆಯದಿದ್ದರೆ ನಾ ನಿನ್ನ ತಮ್ಮ ವೀರಭದ್ರನೇ ಅಲ್ಲ. ಇದು ನಿಮ್ಮ ಪಾದದಾಣೆಗೂ ಸತ್ಯ. ಭದ್ರ ಭದ್ರ ಭದ್ರ, ನಿನ್ನನ್ನು ನನ್ನ ತಮ್ಮನಾಗಿ ಪಡೆದಿದ್ದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಯಿತು. ಭದ್ರ, ಸ್ವಾರ್ಥಕವಾಯಿತು. ನೀನು ನನ್ನ ಮೈದುನ ಅಲ್ಲ, ನನ್ನ ಹಿರಿ ಮಗ ನೀನು. ಅಣ್ಣ, ನಾನು ನಿಮ್ಮ ತಂಗಿಯಾಗಿ ಜನಿಸಿ ಬರಬೇಕಾದ್ರೆ ಅದು ಏನ್ ಪುಣ್ಯ ಮಾಡಿದನೋ ನಾ ಕಾಣ್. ಹೌದೇನಮ್ಮ? ಹೌದಣ್ಣ. ತಂಗಿ, ನಿನ್ನನ್ನು ದೊಡ್ಡ ಸಾಹಿತ್ಯ ಮಾಡಿ ಒಳ್ಳೆಯವರ ನೋಡಿ ಮದುವೆ ಮಾಡಬೇಕೆಂಬುದೇ ನಮ್ಮೆಲ್ಲರ ಆಸೆ. ಛೀ, ಏನಣ್ಣ ನೀನು, ನನಗೆ ನಾಚಿಕೆ ಆಗುತ್ತೆ. ಹಾ, ಇರಲಿ. ಒಂದೇ ದಿವಸ ನಿಮ್ಮಿಬ್ಬರ ಮದುವೆ ಮಾಡ್ತೀನಿ. ಈ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಹಾಡಿ ಕುಣಿಯೋಣವೇ? ನಮ್ಮ ಮನೆಯಲ್ಲಿ ದಿನವೂ ಇರವೋ ಚೈರವೇ, ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಇರವೋ ಚೈರವೇ, ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆಯಲ್ಲಿ ಸವಿಗೂಡಿದ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಹರಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನ ಅಣ್ಣನು ತಾಯಿಯರನ್ನು ನೋಡಿರಿ.
ಕೇಳಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನ ದಾನೋ ತಾಯಿಯರನು ತೋರಿ ಶಿಲುಬೆಯನ್ನೇ ಏರುವರೆ ಮಗುವಿನ ಒಲವಿನ ತುಂಬಿದೆ ಹಾರಾಡು ಮನಸ್ಸಿಗೆ ಆಕಾಶವೇ ನೀನಾದೆ ಈ ಕಣ್ಣುಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯದ ಮೋಡವೇ ನೋಡಣ್ಣ ನೀನು ಕುಣಿಯೋ ಜೋಶಲ್ಲಿ ಏನ್ ಮಾಡಿದಿ ಅಂತ ನೋಡು. ಹಾ ಲಕ್ಷ್ಮಿ, ನನ್ನ ಮೈದನ ಫುಲ್ ಜೋಶ್. ಹೌದು ಹುಲಿಯ. ಸರಿ, ಹಸಿವಾಗಿರ್ಬೇಕಲ್ಲ ನನ್ನ ಮೈದನಿಗೆ. ಭಾಳ ಅತ್ತಿಗೆ ಇನ್ನು ಕೇಳ್ತಿದೀಯಾ? ಹೊಟ್ಟೆ ಚೂರು 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 ಅಂತಿದೆ ಅತ್ತಿಗೆ. ಏನ್ ಮಾಡಿದೀಯ ಅಡ್ಗೆ? ಎಗ್ರೆಸ್ ಬೇಡ. ಹೋಗಿ ಇವತ್ತು ಯಾವ ವಾರ? ಮಂಗಳವಾರ. ನಾನು ನಾನ್ ವೆಜ್ ತಿನ್ನಂಗಿಲ್ಲ ಅತ್ತಿಗೆ. ಏನಾದ್ರೂ ಸ್ವೀಟ್ ಮಾಡು. ಹೋಗಿ ಮಾಡ್ಕೊಡ್ತೀನಿ. ಜಾತ್ರೆ ಇದೆ ಊರಲ್ಲಿ, ಎಗ್ ರೈಸ್ ಅಂತೀಯ? ಅಣ್ಣ ಏನಣ್ಣ ನೀನು ಅತ್ತಿಗೆಗೆ ಕ್ಲಾಸ್ ತೆಗೆದುಕೊಂಡಿಲ್ಲ ಅಂತ ಕಾಣಿಸುತ್ತೆ. ನೋಡು, ತಗೋತೀನಿ ಇವತ್ತು ಸಂಜೆ ಕಡೆ. ಗ್ಯಾರಂಟಿ ತಗೋಬೇಕು. ಏನು ಸಂಜೆಗೆ ನಾನು ಕ್ಲಾಸ್ ತಗೊಂತೀರಿ? ಚಿನ್ನ ಬಳಿ ಹಸಿವಾಗಿದೆ. ನೀವು ಬರ್ರಿ ಬರ್ರಿ. ನಡಿ ಹೋಗೋಣ. ನೀ ಎದುರು ಬೇಡಣ್ಣ, ನಾನಿದ್ದೀನಿ. ಆಯ್ತಮ್ಮ. ಬಾಣ.